ಹೊಸಕೋಟೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀಗಳು ಬೇರೆ ಕಾರ್ಯಕ್ರಮದಲ್ಲಿ ನಿರತರಾದ ಕಾರಣ ಎಷ್ಟೊತ್ತಾದರೂ ನಿಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತೇನೆ ಬಂದಿದ್ದಾರೆ. ಪರಮ ಪೂಜ್ಯ ಶ್ರೀಗಳಿಗೆ ಒಂದು ಮಾಲಾರ್ಪಣಾ ಕಾರ್ಯಕ್ರಮ. ಈ ನಾಟಕದ ಮಾಲೀಕರಾದಂತ ಸುರೇಶ್ ಪೂಜಾರ್ ಅವರು ಪರಮ ಪೂಜ್ಯ ಶ್ರೀಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಪರಮ ಪೂಜ್ಯ ಶ್ರೀಗಳು ಆ ಮಾಲಾರ್ಪಣೆ ಸ್ವೀಕರಿಸುವುದರ ಮೂಲಕ ಅವರಿಗೆ ಒಂದು ಆಶೀರ್ವಾದವನ್ನು ನೀಡಬೇಕೆಂದು ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ, ಮೂರು ಲೋಕದ ಒಡೆಯ ಶ್ರೀ ರವೀಂದ್ರರಾಜನವರು ಸುಕ್ಷೇತ್ರ ಬಬಲಾದಿ ಮಠ ಹಾಗೂ ಬುದ್ಧಿಕೂರ್. ಇನ್ನು ಈಗ ತಾನೇ ಆಗಮಿಸಿದಂತ ಪೊಲೀಸ್ ಇಲಾಖೆಯ ಹಾಲಿ ಪೊಲೀಸ್ ಇಲಾಖೆ ಮಾಜಿ ಸೈನಿಕರು ಆತ್ಮೀಯರಾದಂತ ಮೋದಿನ ಹೊಸಕೋಟೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಬಯಸುತ್ತೇನೆ. ಈ ಮಹನೀಯರಿಗೆ ನಾಟಕದ ಇನ್ನೋರ್ವ ಮಾಲೀಕರಾದಂತ ಬಸು ಕಿಷ್ಟಪ್ಪ ನರ್ಗುಂದ ಅವರಿಂದ ಮಾಲಾರ್ಪಣೆ. ಇನ್ನು ಮುಂದಿನ ಕಾರ್ಯಕ್ರಮ ಶಾಂತಿ ದೂತಕವಾದಂತ ಪಕ್ಷಿಯಾದಂತ ಪಾರಿವಾಳ ಹಾರಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸತಕ್ಕಂತ ಮಹನೀಯರು ಶ್ರೀ ಶಿವಾನಂದ ಬಳಗೇರ್, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕುಳ್ಳೂರ್, ಅದೇ ರೀತಿ ದ್ಯಾಮನ ಕೆಂಚನವರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಬಿಡ್ಕಿ, ಹನುಮಂತ್ ಚೌಧರಿ ಯುವ ಮುಖಂಡರು ಪಂಚಗಾಂವ್, ಸೋಮಣ್ಣ ಲಕ್ಷಾನಿ ಯುವ ಮುಖಂಡರು ಪಂಚಗಾಂವ್. ಈ ಮಹನೀಯರು ಶಾಂತಿ ದೂತಕವಾದಂತ ಆಕಾಶದ ಎತ್ತರಕ್ಕೆ ಈ ಜಗತ್ತಿಗೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಹೊಂದಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಭಾರತ ದೇಶ ಕಂಡಂತ ಮೂರು ಆಚರಣೆಯನ್ನು ಈಗ ತಾನೇ ನಾವು ಒಂದು ವಾರದ ವೇಳೆಯಲ್ಲಿ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖರಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಹಾಗೂ ನೀವು ಎಲ್ಲ ಜಗತ್ತಿನಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಲು ಸ್ವತಂತ್ರವಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಹೊಂದಲು ಕಾರ್ಯಕರ್ತರಲ್ಲಿ ಒಬ್ಬರಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ. ಈ ಉಭಯ ನಾಯಕರಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ನಿರ್ವಹಿಸಿಕೊಡ್ತಕ್ಕಂಥ ಮಹನೀಯರು ಸದಾಪ್ ಗೌಡ ವೆಂಕನಗೌಡ ಪಾಟೀಲ್, PKPS ಅಧ್ಯಕ್ಷರು ಬೀಡ್ಕಿ, ಸುದರ್ಶನ್ ದಾಂಡ್ರಗಿ PKPS ಉಪಾಧ್ಯಕ್ಷರು ಬೀಡ್ಕಿ, ಸದಾಶಿವ ಕೋತಿಂಗ್ PKP ಸದಸ್ಯರು ಬೀಡ್ಕಿ, ಶಿವಲಿಂಗಪ್ಪ ಚೌಧರಿ PKPS ಸದಸ್ಯರು ಬೀಡ್ಕಿ. ಈ ಉಭಯ ಮಹಾನಾಯಕರಿಗೆ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅಂತ ಕರೆಸಿಕೊಂಡಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಜಗತ್ತಿನಲ್ಲಿ ಸಮಾನತೆಯನ್ನು ಎತ್ತಿ ತೋರಿಸಿದಂತ ಮಹಾನ್ ದಾರ್ಶನಿಕ ತತ್ವಜ್ಞಾನಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನಾ ಕಾರ್ಯಕ್ರಮ. ಪರಮೇಶ್ವರ ಜಗದೀಶ್ವರ
ಹುಟ್ಟು ಹುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ, ಸಿಟ್ಟಿನಲ್ಲಿ ಶಿವನ ಬೈದರೆ ಶಿವನೇ ತಾನೇ ರೊಟ್ಟಿ ಕೊಡುವಡೆ ಸರ್ವಜ್ಞ. ಶ್ರೀ ಸರ್ವಜ್ಞನವರು 12ನೇ ಶತಮಾನದಲ್ಲಿ ತಮ್ಮ ಈ 3 ವಾಕ್ಯದಿಂದ ಮನುಷ್ಯನ ಸಹಜ ಸ್ವಭಾವದ ಬಗ್ಗೆ ಅತ್ಯಂತ ಆಳವಾಗಿ ಅರ್ಥಗರ್ಭಿತವಾಗಿ ನಮ್ಮೆಲ್ಲ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಈ ಒಂದು ಸರ್ವಜ್ಞನ ವಚನದಲ್ಲಿ ಅಂತರಂಗದಲ್ಲಿರ್ತಕ್ಕಂಥ ಸಂಜ್ಞೆಯನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿದೆ. ಈ ನಿಟ್ಟಿನಲ್ಲಿ ಈ ಮುಂದಿನ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ ನಮ್ಮ ಮುಂದಿನ ಕಾರ್ಯಕ್ರಮ ಬಲೂನ್ ಹಾರಿಸ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ನಮ್ಮೂರಿನ ಸೈನಿಕರಾದಂಥ ಶ್ರೀ ಕೃಷ್ಣ ಸುತಾರವರು, ಮೋದಿನ್ ಹೊಸಕೋಟಿಯವರು, ಈಶ್ವರ್ ಉಳ್ಳಾಗಡ್ಡಿಯವರು, ಶಂಶುದ್ದೀನ್ ಕಾಜಿಯವರು, ಮಾನಿಂಗಪ್ಪ ಅವರಾದಿಯವರು, ಅರ್ಜುನ್ ಕೌದಲ್ಗಿಯವರು, ಮುತ್ತಪ್ಪ ಬಡಗೇರವರು, ಮಂಜು ಉಳ್ಳಾಗಡ್ಡಿ, ಇಂದ್ರಜಿತ್ ಆರಿಬೆಂಚಿಯವರು ಈ ಎಲ್ಲ ನಮ್ಮ ಹೆಮ್ಮೆಯ ಸೈನಿಕರು ಕೂಡಿಕೊಂಡು ಈ ಬಲೂನ್ ಹಾರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕಾಗಿ ಅವರಲ್ಲಿ ಕೋರಿಕೆ. ಬಲೂನ್ ಹಾರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ನಮ್ಮ ಉದುಕುಡಿ ಗ್ರಾಮದ ಹೆಮ್ಮೆಯ ಸೈನಿಕರು, ಆತ್ಮೀಯ ಮಿತ್ರರಿಗೆ, ಇಡೀ ಉದುಕುಡಿ ಗ್ರಾಮದ ಸಮಸ್ತ ಜನರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಕನ್ನಡ ಮತ್ತು ಕೇಸರಿ ಧ್ವಜ ಹಾರಿಸುವುದು. ಕನ್ನಡ ನಮ್ಮೆಲ್ಲರ ಉಸಿರು, ಕನ್ನಡವಿಲ್ಲದೆ ನಾವಿಲ್ಲ, ಕನ್ನಡ ನಮ್ಮಮ್ಮ. ಆ ಕನ್ನಡವನ್ನು ಕಲಿಬೇಕು, ನಮ್ಮ ಮಕ್ಕಳಿಗೆ ಆ ಕನ್ನಡದ ಬಗ್ಗೆ ಅದ್ಭುತವಾದಂಥ ಒಂದು ನಾವು ಕೊಡಬೇಕು. ಇವತ್ತು ಆ ಇಂಗ್ಲೀಷ್ ವ್ಯಾಮೋಹದಲ್ಲಿ ಕನ್ನಡತನವನ್ನು ನಾವು ಕಳ್ಕೊಳ್ಬಾರ್ದು. ಕನ್ನಡ ನನ್ನ ಮಾತೃಭಾಷೆ, ಕನ್ನಡದ ಬಗ್ಗೆ ನಾವೆಲ್ಲರೂ ಜಾಗೃತರಾಗಬೇಕು ಅಂತನ್ನುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಇವತ್ತು ನಮ್ಮ ರಂಗಸಜ್ಜಿಕೆಯಲ್ಲಿ ಕನ್ನಡದ ಬಾವುಟ ಮತ್ತು ಕೇಸರಿ ಬಾವುಟ. ಕೇಸರಿನೂ ನಮ್ಮ ಒಂದು ಧರ್ಮದ ಸಂಕೇತ, ಆ ಧರ್ಮ ಜಾಗೃತಿ ಆಗಬೇಕು. ಕನ್ನಡ ನನ್ನ ತಾಯಿಯ ಭಾಷೆ, ಆ ಕನ್ನಡ ಭಾಷೆನ ಉಜ್ವಲವಾಗಬೇಕು ಅನ್ನೋದರ ಪ್ರತೀಕವಾಗಿ ಕೇಸರಿ ಮತ್ತು ಕನ್ನಡದ ಧ್ವಜವನ್ನು ಹಾರಿಸ್ತಕ್ಕಂತಹ ಕಾರ್ಯಕ್ರಮವನ್ನು ಇವತ್ತಿನ ನಮ್ಮ ತರುಣ ನಾಟ್ಯ ಸಂಘದವರು ಇಟ್ಟುಕೊಂಡಿದ್ದಾರೆ. ಅದನ್ನು ಸೋಮಯ್ಯ ಹಿರೇಮಠ ಅವರು, ಮಲ್ಲಯ್ಯ ಯಾದವಾಡ್ ಅವರು, ಮಹೇಶ್ ಕುಂದರ್ಗಿ ಅವರು, ಭೀಮ್ಸಿ ಬಡಿಗೇರವರು, ಆನಂದ್ ಬಡಿಗೇರವರು ನೆರವೇರಿಸಬೇಕಾಗಿ ಎಲ್ಲ ಅತಿಥಿ ಮಹೋದಯರಲ್ಲಿ ವಿನಂತಿ. ಕನ್ನಡ ರೋಮಾಂಚದ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಸಿಂಧಿಸು ವಂದಿಸು ಪೂಜಿಸು ಪೂಜಿಸು. ಕನ್ನಡ ಮನ್ನನ ಮರಿಬೇಡ ಅಭಿಮಾನಿ ಅಭಿಮಾನಿ, ಮುಂದಿನ ಪರಿಚಯ ಮರಿಬೇಡ ಅಭಿಮಾನಿ ಅಭಿಮಾನಿ. ಎಲ್ಲಾದರೂ ಇರು ಎಂತಾದರೂ ಇರು, ಮೊದಲು ನೀ ಕನ್ನಡನಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬಂತೆ ಕನ್ನಡದ ಧ್ವಜ ಹಾಗೂ ತ್ಯಾಗದ ಸಂಕೇತವಾದಂಥ ಕೇಸರಿ ಧ್ವಜ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಂತ ಎಲ್ಲ ಅತಿಥಿ ಮಾನವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಸಿವಿಗೆ ಕರು ಚಂದ, ನವಿಲಿಗೆ ನಾಟ್ಯ ಚಂದ, ತಾಯಿಗೆ ತನ್ನ ಮಗು ಚಂದ. ಉದುಕುಡಿ ಗ್ರಾಮಕ್ಕೆ ವರ್ಷದಲ್ಲಿ ಇಂಥ 2-3 ನಾಟಕಗಳು ಚಂದವೇ ಚಂದ ಎಂಬಂತೆ ಈಗ ಮುಂದಿನ ಕಾರ್ಯಕ್ರಮ ಅತಿಥಿ ಮಹಾನರಿಂದ ಒಂದು ತಮ್ಮ ಅನಿಸಿಕೆಗಳು. ದಯವಿಟ್ಟು ಈಗಾಗಲೇ ವೇಳೆ ಬಹಳ ಆದ ಕಾರಣದಿಂದ ನಮ್ಮ ಒಂದು ಕಮಿಟಿಯ ನಿರ್ಣಯದಂತೆ ಬಂದಂತ ಅತಿಥಿ ಮಹಾನವರು ತಮ್ಮ ಒಂದು 2 ನಿಮಿಷದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ ಗುಳುಗುಂಟಿ ಸುಗರ್ಸ್ ಉದುಪುಡಿ ಅವರಲ್ಲಿ ಒಬ್ಬರು ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕೆಂದು ಅವರೆಲ್ಲ ವಿನಂತಿಸಿಕೊಳ್ಳುತ್ತೇನೆ. ಅವರ